ಪ್ರಾಮುಖ್ಯತೆ. ಸಾಮಾನ್ಯವಾಗಿ ತಂದೆ ತಾಯಿಗಳು ತಾವು ಕಷ್ಟಪಟ್ಟಂತೆ ಮಕ್ಕಳು ಪಡಬಾರ್ದು ಅಂತ ಚಿಂತಿಸ್ತಾ ಇರ್ತಾರೆ. ಅದಕ್ಕಾಗಿ ತಾವೇ ಕಷ್ಟಗಳನ್ನು ಅನುಭವಿಸಿ ಮಕ್ಕಳನ್ನು ಸುಖವಾಗಿರುವಂತೆ ನೋಡ್ಕೊಳ್ತಾರೆ. ಇದರಿಂದ ಮಕ್ಕಳಿಗೆ ಕಷ್ಟ ಅಂತಂದರೆ ಏನು ಅಂತಲೇ ತಿಳಿಯೋದಿಲ್ಲ ಮತ್ತು ತಮ್ಮ ತಂದೆ ತಾಯಿಗಳು ಕಷ್ಟಪಡ್ತಾ ಇದ್ದಾರೆ ಅಂತ ಕೂಡ ಅವರಿಗೆ ಅರ್ಥವೂ ಆಗೋದಿಲ್ಲ. ಆದರೆ ಮಕ್ಕಳ ಸುಖಕ್ಕಾಗಿ ಹೆಚ್ಚು ಹೆಚ್ಚು ದುಡಿಯುತ್ತಾ ಕೆಲವೊಮ್ಮೆ ಸಾಲವನ್ನು ಮಾಡಿ ಬಡ್ಡಿಯನ್ನು ಕಟ್ಟಲಾಗದೆ ಚಿಂತಿಸಿ ಅನಾರೋಗ್ಯದಿಂದ ಕೂಡಿ ಚಿಕ್ಕ ವಯಸ್ಸಿನಲ್ಲಿಯೇ ವೃದ್ಧರಂತೆ ಕಾಣುತ್ತಾ ತ್ಯಾಗಗಳನ್ನೇ ಮಾಡ್ತಾ ಇರ್ತಾರೆ. ಆದರೆ ಮಕ್ಕಳು ಮಾತ್ರ ತಮ್ಮ ಸುಖದಿಂದ ಸ್ವಲ್ಪವೂ ತ್ಯಾಗ ಮಾಡೋದಿಲ್ಲ. ನನಗೆ ಫ್ಯಾನ್ ಬೇಕು, ಮೋಟಾರ್ ಬೈಕ್ ಇಲ್ಲದಿದ್ದರೆ ಹೊರಗೆ ಹೋಗೋದಿಲ್ಲ, ಈ ರೀತಿಯ ಮಾತುಗಳನ್ನು ಹೇಳ್ತಾ ಇರ್ತಾರೆ. ಅದನ್ನು ಹಿರಿಯರು ಸಮರ್ಥಿಸ್ತಾ ಇರ್ತಾರೆ. ತಾವು ಮಾತ್ರ ಬಸ್ಸಿನಲ್ಲಿ ಪ್ರಯಾಣ, ಡಬ್ಬಿಯ ಊಟ, ಹೀಗೆ ಈ ಎಲ್ಲ ಕಾರಣಗಳಿಂದ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ತಾವೇ ಹಾಳು ಮಾಡ್ತಾ ಇದ್ದಾರೆ. ಅದನ್ನು ಮತ್ತೊಂದು ರೀತಿಯಲ್ಲಿಯೂ ಚಿಂತಿಸಬಹುದು. ಅವರು ಚಿಕ್ಕವರಿದ್ದಾಗ ಕಷ್ಟಪಟ್ಟರು, ಆದರೆ ಈಗ ಅವರು ಸುಖ ಪಡುವುದನ್ನು ಬಿಟ್ಟು ಮಕ್ಕಳಿಗೆ ಹೆಚ್ಚಿನ ಸುಖವನ್ನು ಕೊಡ್ತಾ ಇದ್ದಾರೆ. ಇದರಿಂದ ಮಕ್ಕಳಿಗೆ ಯಾವಾಗಲೂ ಸುಖ, ಹಿರಿಯರಿಗೆ ಕಷ್ಟ. ಹಾಗಾದರೆ ಮಕ್ಕಳ ಜವಾಬ್ದಾರಿ ತಪ್ಪಾ ಅಂತಂದರೆ ಖಂಡಿತವಾಗಿಯೂ ಇಲ್ಲ. ಆದರೆ ತಮ್ಮನ್ನು ತಾವು ನಿರ್ಲಕ್ಷಿಸುವುದು ಸರಿಯಲ್ಲ. ಹಿರಿಯರು ಮಕ್ಕಳಿಗಾಗಿ ಎಷ್ಟು ಮಾಡಿದರೂ ಸಾಲದು ಅಂತ ಅಂದ್ಕೊಂಡು ಮಾಡಿದರೂ ತಪ್ಪಲ್ಲ. ಆದರೆ ಹಿರಿಯರು ಮಕ್ಕಳಿಗಾಗಿ ಏನೇನು ಮಾಡಿರುವರು ಅಂತ ಹೇಳಿ ಅವರಿಗೆ ತಿಳಿದಿರಬೇಕು. ಅಂದರೆ ನನ್ನ ಆದಾಯ ಇಷ್ಟು, ಬೇರೆಯವರಾದರೆ ಹೀಗೆ ಮಾಡ್ತಾರೆ, ನಾನು ನಿನಗಾಗಿ ಅವರಿಗಿಂತಲೂ ಹೆಚ್ಚಾಗಿಯೇ ಮಾಡ್ತಾ ಇದ್ದೇನೆ, ಆದ್ದರಿಂದ ನೀನು ನನ್ನೊಂದಿಗೆ ಹೇಗಿರಬೇಕು ಅಂತ ಹೇಳಿ ನೀನೇ ನಿರ್ಧರಿಸು ಅಂತ ಹೇಳಬೇಕಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿದ್ದೇವೆ. ಇನ್ನು ಕೆಲವು ಮಕ್ಕಳು ನಾವೇನೂ ಕೇಳಿರಲಿಲ್ಲ ಈ ಭೂಮಿಯಲ್ಲಿ ಜನಿಸಲು ಅಂತ ಕೇಳುತ್ತಿದ್ದಾರೆ. ಇದು ಅತ್ಯಂತ ಭಯಂಕರ ಪರಿಸ್ಥಿತಿ. ಆದರೆ ಆಗ ಹಿರಿಯರು ಹೇಳಬೇಕಾದದ್ದು, ನಾನು ನಿನ್ನನ್ನು ಆಯ್ಕೆ ಮಾಡಿಕೊಳ್ಳಲಿಲ್ಲ ಮಗುವಾಗಿ ಜನಿಸಲು, ಬದಲಾಗಿ ನೀನೇ ನನ್ನ ಮಗುವಾಗಿ ಜನಿಸಲು ಆಯ್ಕೆ ಮಾಡಿಕೊಂಡಿರೋದು ಅಂತ ಹೇಳಬೇಕು. ಯಾಕೆ ಅಂತಂದರೆ ಮಕ್ಕಳೇ ಹಿರಿಯರನ್ನು ಆರಿಸಿಕೊಳ್ಳುವುದು, ಹಿರಿಯರಲ್ಲ. ಅವರು ಮಕ್ಕಳು ಬೇಕು ಅಂತ ಅಂದ್ಕೊಳ್ತಾರೆ ಅಷ್ಟೇ, ಯಾರು ಅಂತ ಮಕ್ಕಳೇ ಆರಿಸ್ಕೊಳ್ಳೋದು ಅಂತ ಹೇಳಿ ಖಚಿತವಾಗಿ ಹೇಳಬೇಕು. ಜೀವಿಯೇ ಎಲ್ಲಿ ಹುಟ್ಟಬೇಕು ಅಂತ ತೀರ್ಮಾನಿಸೋದು. ಮಕ್ಕಳು ಸ್ವಲ್ಪ ದೊಡ್ಡವರಾದಾಗ ಮನೆಯ ಪರಿಸ್ಥಿತಿ ತಿಳಿದಿರಬೇಕು, ಅವರ ಪಾತ್ರವೇನು ಅಂತಲೂ ಗೊತ್ತಿರಬೇಕು. ಇಂದು ಎಲ್ಲರ ಮನೆಯಲ್ಲಿಯೂ ಮಕ್ಕಳು ವಿದೇಶಗಳಿಗೆ ಹೋಗುವುದು ಸಾಮಾನ್ಯ ವಿಷಯ. ಆದ್ದರಿಂದ ಹಿರಿಯರ ಮಕ್ಕಳಿಗಾಗಿ ಮನೆ, ಜಮೀನು, ಹೀಗೆ ಆಸ್ತಿಯನ್ನು ಮಾಡಿದರೂ ಅವರು ಬಂದು ಇಲ್ಲಿ ನೆಲೆಸೋದಿಲ್ಲ. ಒಟ್ಟಿನಲ್ಲಿ ಸ್ವಾರ್ಥ ಮನೋಭಾವನೆಯಿಂದ ಕೂಡಿದ್ದು ಹಿರಿಯರಿಗಾಗಿ ಅವರು ಏನೂ ಮಾಡೋದಿಲ್ಲ, ಅವರಿಗಾಗಿ ಚಿಂತಿಸುವುದೂ ಇಲ್ಲ. ಆ ವೇಳೆಗೆ ಅವರಿಗೆ ಆ ಭಾವನೆ ಬಂದಿರುತ್ತೆ. ಕೇವಲ ತಮ್ಮ ಸುಖವನ್ನು ಮಾತ್ರ ಬಯಸ್ತಾರೆ. ಕೊನೆಗೆ ತಮ್ಮ ಮಕ್ಕಳ ಭವಿಷ್ಯವನ್ನು ಚಿಂತಿಸುವುದಿಲ್ಲ. ಹಿರಿಯರು ಈಗ ನಾವು ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ಮುಂದೆ ನಮ್ಮನ್ನು ನೋಡಿಕೊಳ್ತಾರೆ ಅನ್ನುವಂತಹ ಭಾವನೆ ಇದೆ. ಆದರೆ ಇಂದು ಕಾಲ ಬದಲಾಗಿದೆ, ಯಾರೂ ಯಾರನ್ನೂ ನೋಡಿಕೊಳ್ಳೋದಿಲ್ಲ. ಆದರೆ ಹಿರಿಯರು ತಮ್ಮ ಹಿರಿಯರನ್ನು ನೋಡಿಕೊಂಡಿದ್ದರೆ ಅದನ್ನು ನೋಡಿ ಮಕ್ಕಳು ಕಲಿಯುವ ಸಾಧ್ಯತೆ ಇದೆ.